ಔಷಧಿ ತರೋಕೆ ಅಂತ ಬಂದಿದ್ದೋನನ್ನ ಹಿಡಿದು ಪೊಲೀಸರು ಹಿಗ್ಗಾಮುಗ್ಗಾ ಥಳಿಸಿದ್ರು. ಪೊಲೀಸರ ಕೈಯಲ್ಲಿ ಏಟು ತಿಂದೋನು ಇನ್ನೂ ಚೇತರಿಸಿಕೊಂಡಿಲ್ಲ. ಇಷ್ಟಕ್ಕೂ ಖಾಕಿ ಲಾಠಿ ಬೀಸಿದ್ಯಾಕೆ? ಲಾಠಿ ರುಚಿ ನೋಡಿದೋನ ಪರಿಸ್ಥಿತಿ ಈಗ ಹೇಗಿದೆ ಬನ್ನಿ ತೋರಿಸ್ತೀವಿ. ಇದು ರಾಜಧಾನಿಯ ಕಾವಲಭೈರ ಸಂದ್ರದಲ್ಲಿ ನಡೆದಿರೋ ಹೃದಯ ವಿದ್ರಾವಕ ಘಟನೆ. ಹೀಗೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರೋ ಇವನ ಹೆಸರು ತನ್ವೀರ್. ಹೀಗೆ ಈತ ಇವತ್ತು ಈ ಸ್ಥಿತಿಯಲ್ಲಿರೋಕೆ ಕಾರಣ ಡಿಜೆಹಳ್ಳಿ ಪೊಲೀಸರು. ತನ್ವೀರ್ ತನ್ನ ತಾಯಿಗೆ ಔಷಧಿ ತರಲು ಅಂತ ರಾತ್ರಿ ವೇಳೆ ಗಾಡಿಯಲ್ಲಿ ಬಂದಿದ್ದಾನೆ. ಇದೇ ವೇಳೆ ಬೀಟ್ನಲ್ಲಿದ್ದ ಡಿಜೆಹಳ್ಳಿ ಪೊಲೀಸರು ತನ್ವೀರ್ನನ್ನ ಪ್ರಶ್ನಿಸಿದ್ದಾರೆ. ಕೂಡ್ಲೇ ತಬ್ಬಿಬ್ಬಾದ ತನ್ವೀರ್ ಸರಿಯಾಗಿ ಪ್ರತಿಕ್ರಿಯೆ ನೀಡಿಲ್ವಂತೆ. ಇಷ್ಟಕ್ಕೆ ಗರಂ ಆದ ಪೊಲೀಸರು ಠಾಣೆಗೆ ಎಳೆದೊಯ್ದು ಮನಸೋ ಇಚ್ಛೆ ಥಳಿಸಿದ್ದಾರೆ. ಪರಿಣಾಮ ತನ್ವೀರ್ನ 2 ಕಿಡ್ನಿಗಳು ಫೇಲ್ಯೂರ್ ಆಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಮೆಡಿಕಲ್ಗೆ ತಾಯಿಗೆ ಮಾತ್ರೆ ತಗೊಂಡು ಬರಲಿಕ್ಕೆ ಅಂತ ಅವನು ಮನೆಯಿಂದ ಹೊರಗೆ ಹೋಗಿದ್ದಾನೆ. ಮಾತ್ರೆ ತಗೊಂಡು ವಾಪಸ್ ಬರ್ತಾ ಇರುವಾಗ ಪೊಲೀಸವರು ಹಿಡಿದಿದ್ದಾರೆ. ಡೌಟ್ ಮೇಲೆ ಅವನಿಗೆ ಏನು ಎಂಥದ್ದಂತ ಮಾತಾಡಿದ್ದಾರೆ. ಅವ್ನು ಬೇರೆ ಕಾಲಲ್ಲಿದ್ದ ತಂದೆ ಹತ್ರ ಮಾತಾಡಿಕೊಂಡು ಅದು ಮಡಗೋಕ್ಕಿಂತ ಮುಂಚೆ 1 ನಿಮಿಷ ಅಂತ ಹೇಳಿದ್ದಾನೆ. ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಹೊಡೆದಿದ್ದಾರೆ. ವಾಪಸ್ ಅವನು ತಿರುಗಿಬಿಟ್ಟು ಯಾಕೆ ಹೊಡಿತಾ ಇದ್ದಾರೆ ಅಂತ ತಿರುಗಿಸಿ ಕ್ವಶನ್ ಮಾಡುವಾಗ ಅವನಿಗೆ ಪುನಃ ಹೊಡೆದಿದ್ದಾರೆ. ದೊಣ್ಣೆ ಹಿಡಿದಿದ್ದಕ್ಕೆ ನಮಗೆ ವಾಪಸ್ ತಿರುಗಿ ಹೊಡಿಲಿಕ್ಕೆ ಬರ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಎತ್ತಾಕೊಂಡು ಅವನಿಗೆ ಹೊಯ್ಸಳಕ್ಕೆ ಫೋನ್ ಮಾಡಿ ಎತ್ತಾಕೊಂಡು ಸ್ಟೇಷನ್ಗೆ ಬಂದು. ಇನ್ನು ಡಿಜೆಹಳ್ಳಿ ಪೊಲೀಸರ ವರ್ತನೆ ಬಗ್ಗೆ ಆಯುಕ್ತರಿಗೆ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ತನ್ವೀರ್ ಪೋಷಕರು ಸೇರಿದಂತೆ 100 ಮಂದಿ ಡಿಜೆಹಳ್ಳಿ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ್ರು. ನಮಗೆ ನ್ಯಾಯ ಕೊಡಿಸಿ ಅಂತ ಧಿಕ್ಕಾರ ಕೂಗಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಪುಲಕೇಶಿ ನಗರ ಎಸಿಪಿ ಹಲ್ಲೆ ಮಾಡಿದ ಪೇದೆ ಅಯ್ಯಪ್ಪನನ್ನ ಅಮಾನತು ಮಾಡುವ ಭರವಸೆ ನೀಡಿದ್ರು. ಇತ್ತ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಹೋರಾಟ ನಡೆಸುತ್ತಿರೋ ತನ್ವೀರ್ ಚಿಕಿತ್ಸೆಯ ವೆಚ್ಚವನ್ನ ಪೊಲೀಸ್ ಇಲಾಖೆಯೇ ಭರಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಅಲ್ಲದೆ ಪ್ರಕರಣ ಸಂಬಂಧ ಡಿಜೆಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ರು. ಅದೇನೇ ಇರಲಿ, ಕೈಯಲ್ಲಿ ಲಾಠಿ ಇದೆ ಅಂತ ಈ ರೀತಿ ದುರ್ವರ್ತನೆ ಸಾರ್ವಜನಿಕರ ಪ್ರಶ್ನೆ. ಕ್ಯಾಮರಾಮ್ಯಾನ್ ಶರಣ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, TV5.